ನಾವು ಪುಣ್ಯವಂತರು, ಮೈಸೂರವರು ಪುಣ್ಯವಂತರು. ಸಾರ್ ಹುಟ್ಟಿದ್ದು ಎಲ್ಲೇ ಹುಟ್ಟಿದ್ರು ಅವರು ಸಂಗೀತ, ಅವ್ರ ಜ್ಞಾನ, ಅವರು ಬೆಳೆದ ರೀತಿ ಇದನ್ನು ನೋಡಿದ್ರೆ ಜನ ಎಲ್ಲ ಕಡೆ ಇಷ್ಟಪಡ್ತಾರೆ. ನಮ್ಮ ಮೈಸೂರವರು ತುಂಬ ಪುಣ್ಯವಂತರು. ಇಂಥ ಗಾಯಕಿ ನಮ್ಮ ಮೈಸೂರಲ್ಲಿ ಮಣ್ಣಾಗ್ತಾ ಇರೋದು ನಮ್ಮದೆಲ್ಲ ಭಾರಿ ಪುಣ್ಯವಂತರು. ನಾವು ಮತ್ತೆ ಹುಟ್ಟಿ ಬರಲಿ, ನಮ್ಮ ಮೈಸೂರಲ್ಲೇ ಹುಟ್ಟಿ ಬರಲಿ ಅಂತ ನಮ್ಮ ಪ್ರಾರ್ಥನೆ. ಆ ಚಾಮುಂಡೇಶ್ವರಿ ಅದನ್ನ ಪ್ರಾರ್ಥನೆ ಮಾಡೋಣ ಸರ್. ಥ್ಯಾಂಕ್ ಯು. ನಿಜವಾಗ್ಲೂ ಭಾರತದ ಒಂದು ಕಲಾ ಲೋಕ ನಿಜವಾಗ್ಲೂ ತಬ್ಲಿಯಾಗಿದೆ. ಇಂಥ ಒಂದು ಗಾನ ಸರಸ್ವತಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ನಮಗೆ ತುಂಬಲಾರದ ನಷ್ಟ. ಅವರ ಒಂದು ಗಾಯನವನ್ನು ಹಾಡನ್ನು ಕೇಳಿಕೊಂಡು ಬೆಳೆದಿರುವಂಥ ನಾವು ನಿಜವಾಗ್ಲೂ ಪುಣ್ಯವಂತರು. ಈಗಿನ ಒಂದು ಪೀಳಿಗೆ ಏನಿದೆ ಅದು ನಿಜವಾಗ್ಲೂ ನತದೃಷ್ಟ ಅಂತ ಹೇಳ್ಬೋದು. ಅಂಥ ಅದ್ಭುತವಾದ ಹಾಡುಗಳನ್ನ ಹಾಡಿದ್ದಾರೆ. ಜೀವನ ಕತ್ತುವಾಗಿರುವಂಥದ್ದು, ಸದಾ ಖುಷಿ ಆಗುವಂಥ ಹಾಡುಗಳನ್ನ ಹಾಡಿ ನಮ್ಮನ್ನು ಖುಷಿಪಡಿಸಿದ್ದಾರೆ. ಹಾಗಾಗಿ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ತುಂಬಲಾರದ ನಷ್ಟ. ಆ ಒಂದು ಭಾರತಕ್ಕೆ ನಷ್ಟ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ನಮಸ್ತೆ ಸರ್. ಹಿಮಾಲಯ ಪರ್ವತದ ಬಗ್ಗೆ ವರ್ಣಿಸುವಂತಂದ್ರೆ ಏನು ವರ್ಣಿಸೋದು ಅಂತ ಇಡೀ ದೇಶದಲ್ಲಿ ಯಾರು ಖಂಡಿಕೆ ಮುಂದೂ ನೋಡೋಕ್ಕಾಗಲ್ಲ ಅಂತಹ ಒಂದು ವ್ಯಕ್ತಿತ್ವವನ್ನು ಅವರು ಬೆಳೆಸ್ಕೊಂಡಿದ್ರು, ಇಲ್ಲಿವರೆಗೂ ಬೆಳೆಸ್ಕೊಂಡಿದ್ರು, ಹೋಗೋ ಅಂತಿಮ ಕ್ಷಣದಲ್ಲೂ ಬೆಳೆಸ್ಕೊಂಡಿದ್ದಾರೆ. ಅಂತಹ ಗಾನಕೋಗಿಲೆಯನ್ನು ನಾವು ಕಳ್ಕೊಂಡಿದ್ದು ತುಂಬ ದುಃಖಕರವಾದಂತಹ ಸಂಗತಿ ಅನ್ನೋಕ್ಕಿಂತ ನೋವು, ತುಂಬಾ ನೋವು, ತುಂಬಲಾರದ ನಷ್ಟ. ಅಮ್ಮನವರ ಹಾಡು, ಅವರ ಒಂದು ಸರಳತೆ, ಅವರ ಒಂದು ವಸ್ತ್ರ ಎಲ್ಲರೂ ಸರಳವಾಗೇ ಇತ್ತು. ನಾವು ನೋಡಿಲ್ಲ ಅವರು ನೇರವಾಗಿ, ಬಟ್ ಅವ್ರ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದು. ಅವರು ಎಲ್ಲದರಲ್ಲೂ ತುಂಬ ಸರಳತೆಯಿಂದ ಅವರು ಜೀವನವನ್ನು ಮಾಡ್ಕೊಬಂದರು. ಅಮ್ಮನಿಗೆ ಆ ಪಾಂಡುರಂಗ ಒಳ್ಳೆಯ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವರು ಮುಂದಿನ ಜನ್ಮ ಅಂತಿದ್ರೆ ಈ ಮೈಸೂರಲ್ಲೇ ಒಳ್ಳೆಯ ಸಂಗೀತಗಾರರ ಇದರಲ್ಲಿ ಜನ್ಮಿಸಲಿ ಅಂತ ನಾನು ಆ ಪಾಂಡುರಂಗನ ಹತ್ರ ಬೇಡ್ಕೊತೀನಿ. ಏಕೆಂದರೆ ಅಮ್ಮನೂ ಸಹ ಪಾಂಡುರಂಗನ ಭಕ್ತರೇ. ಅದಕ್ಕೆ ನಾನು ಅದೊಂದು ಭಗವಂತನಲ್ಲಿ ಬೇಡ್ಕೊತೀನಿ. ಜಾನಕಿ ಅವ್ರನ್ನ ಕಳೆದುಕೊಂಡಿದ್ದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತು ಎಲ್ಲ ಭಾಷೆಯ ಚಿತ್ರರಂಗಗಳಿಗೂ ತುಂಬಲಾರದ ನಷ್ಟವಾಗಿದೆ. ನಾನು ಏರ್ಪೋರ್ಟ್ನಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಒಂದು ತಿಂಗಳ ಮುಂಚೆ ಜಾನಕಿ ಅವರನ್ನು ಆ ಏರ್ಪೋರ್ಟ್ನಲ್ಲಿ ನೋಡಿದ್ದೆ, ಕೈ ಮುಗಿದೆ ನಮ್ಮ ಮೈಸೂರು ಏರ್ಪೋರ್ಟ್ನಲ್ಲಿ. ಇವಾಗ ಅದೇ ಒಂದು ತಿಂಗಳು ತುಂಬಲಿಲ್ಲ. ಈಗ ಅವರನ್ನು ಅಂತಿಮ ದರ್ಶನ ಪಡೆಯೋಕ್ಕಾಗಿ ಬಂದಿದ್ದೇನೆ. ಇದು ನನ್ನ ಭಾಗ್ಯವೋ ಏನೋ ಅಂತ ಗೊತ್ತಿಲ್ಲ. ಸಂಗೀತ ಲೋಕಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ. ಅಂದರೆ ಕಾವೇರಿ ನದಿಯಲ್ಲಿ ಹೇಗೆ ನೀರು ಒಣಗಿ ಹೋಗುತ್ತೋ ಅದೇ ರೀತಿಯಲ್ಲಿ ಆಗಿಬಿಟ್ಟಿದೆ. ಪೂರ ಸಂಗೀತದ ಪ್ರಿಯರಿಗೆ ಇವತ್ತು ತುಂಬಲಾರದ ನಷ್ಟವಾಗಿದೆ. ನಾನು ಜಾನಕಿ ಅವರ ಆತ್ಮಕ್ಕೆ ಶಾಂತಿ ಬರಲಿ ಎಂದು ಆ ದೇವರ ಹತ್ರ ಪ್ರಾರ್ಥಿಸಿಕೊಳ್ಳುತ್ತೇನೆ. ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. ಅವರ ಒಂದು great loss not only to our family but the entire nation. My grandmother lived life on her own terms. That's what shaped her legendary career. So now I will not only remember her voice but her gentle nature, kindness, humility, which will stay with me forever. Thank you so much to the Karnataka state government for giving her the send-off that she deserves. I'll be doing the final rituals today. பெரிய இழப்பு எல்லாருக்கும். அண்ட் என்னோட பெரிய பொண்ணு வர்ஷா அண்ட் அப்சராவோட அப்பா முரளி, கிருஷ்ணா எல்லாருக்கும். அண்ட் உங்களோட குடும்பத்துக்கெலாம் நாங்கள் எப்படி நன்றி சொல்கிறதுன்னு தெரியல. பிகாஸ் ஃபேன்ஸ் அம்மா எப்போவுமே சொல்லுவாங்க, நான் அம்மா தான் கூப்பிடுவேன். ஃபேன்ஸ் தான் அவங்களுக்கு ஒரு ஜீவன். நாதம் என் ஜீவனேன்னு பாடியிருக்காங்க. ஃபேன்ஸ் தான் அவங்களோட ஜீவன். ஷி லிவ் இன் ஆல் ஆஃப் யூ அண்ட் ஷி வில் கண்டினியூ டு டூ ஸோ. அம்மாவுக்கு இழப்பே கிடையாது, எப்போவுமே இருப்பாங்க. அண்ட் ரொம்ப நன்றி கர்நாடகா கவர்மெண்ட்டுக்கு இந்த பெரிய ஸ்டேட் ஆனர் கொடுத்ததுக்கு. ಎಲ್ಲರಿಗೂ ரொம்ப நன்றி. ನಮಗೆ ತುಂಬ ದುಃಖ ಆಗ್ತಾ ಇದೆ ಜಾನಕಿ ಅಮ್ಮ ಕುರಿತು. ಅವರು ಸ್ವಾಮೀಜಿ ಹತ್ರ ಕೊನೆಯ ದಿನಗಳಲ್ಲಿ ಕೂಡ ಬಂದು ಮೈಸೂರಲ್ಲೇ ಸೆಟ್ಲಾದರು. ಪಾಪ ಆವಾಗವಾಗ ದರ್ಶನಕ್ಕೆ ಬರ್ತಾಯಿದ್ರು. ನಂತರ ಮಾತಾಡೋಕ್ಕೂ ಸಿಕ್ಕದೇ ಹೋದರೂ, ನಾನು ದರ್ಶನ ಆಗದೆ ಹೋದರು ಹಿಂದೆ ಎಲ್ಲ ಸಿಕ್ಕಿದ್ದೀನಿ ತುಂಬ ಸತಿ. ಸಿಕ್ಕದೇ ಹೋದರೂ ಕೂಡ ಬಂದು ದರ್ಶನ ಮಾಡ್ಕೊಂಡು ಹೋಗೋರು. ಯಾಕೆ ಜಾನಕಿ ಅಮ್ಮ ಕಥೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಸಾವಿರ ಹಾಡುಗಳು ಎಲ್ಲ ಭಾಷೆಯಲ್ಲಿ ಹಾಡಿದ್ದಾರೆ. ಒಂದು ಕೋಕಿಲೆ ಇದ್ದ ಹಾಗೆ, ಗಾನ ಕೋಕಿಲೆ.
ಆಕೆಗೆ ಶಾಂತಿ ಸಿಕ್ಕಲಿ. ಮತ್ತು ಸ್ವಾಮೀಜಿ ಕುರಿತು ಕೂಡ ತುಂಬ ಹಾಡಿದ್ದಾರೆ, ಪಾಪ್ಯುಲರ್ ಆಗಿದೆ ಕೂಡ ಸುಮಾರು. ವೇಟೂರಿಯವರು ಬರೆದದ್ದು ಸಂಗೀತದಲ್ಲಿ ತುಂಬ ಹಾಡಿದ್ದಾರೆ. ಅವರಿಗೆ ಮನಃಶಾಂತಿ ಸಿಕ್ಕಲಿ. ತುಂಬ ಆಘಾತ ಆಗುತ್ತೆ, ಒಳ್ಳೊಳ್ಳೆ ಕೋಗಿಲೆಗಳನ್ನು ಕಳ್ಕೊತಾ ಇದ್ದೀವಿ ಅಂತ. ಅವರಿಗೆ ಮನಃಶಾಂತಿ ಮತ್ತು ಬಂಧುಗಳಿಗೆ ಮನಃಶಾಂತಿ ಸಿಕ್ಕಲಿ ಅಂಥೇಳಿ ಜೈ ಗುರುದತ್ತ, ಶ್ರೀ ಗುರುದತ್ತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.